ಮಾತನಾಡುತ್ತಿದ್ದರೆ ನಿಮ್ಮಣ್ಣನು ಮನೆ ಬಿಡುವಂತಿದ್ದಿಲ್ಲ. ಇನ್ನೇನು ಅವನಂತೂ ಮನೆ ಬಿಟ್ಟು ಹೋದನು. ನಿಮ್ಮ ಮನೆಯ ಸಿರಿತನಕ್ಕೆ ಹಾಗೂ ಆಸ್ತಿಗೆ ನೀನೇ ಒಡೆಯ. ಅರುಣ, ನೀನು ಮಾಡಬೇಕಾದ 2 ಮಾತಾಡುಗಳಲ್ಲಿ ಒಂದಂತೂ ಮುಗಿದು ಹೋಯಿತು. ಇನ್ನೊಂದನ್ನು ಮುಗಿಸಿದರಂತೂ ನಿನ್ನ ಸಮಾನ ಸುಖಪುರುಷರಲ್ಲವರಾರಿಲ್ಲ ಈ ಸಮಾಜದಲ್ಲಿ. ಬೇಗನೆ ಆ ಕಾರ್ಯ ಮಾಡಲು ನಿನ್ನ ಕೈ ಮುಂದಾಗಲಿ. ಅಣ್ಣನನ್ನು ಮನೆ ಬಿಡಿಸಿದಾಗಿನಿಂದ ತಂದೆಯವರು ಹಾಸಿಗೆ ಹಿಡಿದು ಮಲಗಿದ್ದಾರೆ. ಅದೊಂದು ಹೃದಯ ದ್ರಾವಕ ದೃಶ್ಯ ನನ್ನ ಕಣ್ಣಿಗೆ ನಿಂತಿದೆ. ಎಲ್ಲಿ ತಂದೆಯವರ ಸಾವಿಗೆ ಕಾರಣ ನಾನಾದೆನೆಂಬ ತವಕ ನನ್ನಲ್ಲಿ ಕಳವಳ ಮೂಡಿಸುತ್ತಿದೆ. ಅರುಣ, ಸ್ಥಿತಿಗೆ ಯಾರು ಕಾರಣರು? ನಿಮ್ಮ ತಂದೆಯವರ ಅಂತಿಮ ಸ್ಥಿತಿಗೆ ನೀನಲ್ಲ ಕಾರಣ. ಇದು ನಿನ್ನ ಪ್ರಭಾವಕ ಲಕ್ಷಣ. ಆದರೆ ನಿನ್ನಂತ ವಿದ್ಯಾವಂತನಿಗೆ ಸೆರೆ ತೋರಲಾರದು ಈ ತರದ ಯೋಚನೆ. ಅರುಣ, ಕೇಳು. ಮುಂಜಾವಿನಲ್ಲಿ ಹುಟ್ಟಿದ ಮಲ್ಲಿಗೆ ಹೂ ಮತ್ತಾಳುವಾಗುತ್ತದೆ ಬೇರೆ ರೂಪವನ್ನು ತಾಳಿ, ಸಂಜೆಯಾಗುತ್ತದೆ ಬಾಡಿ ಬೀದಿಯ ಪಾಲಕವೇ. ಹಾಗೆ ಪ್ರತಿಯೊಂದು ಜೀವಿಯು ಈ ಭೂಮಿಯ ಮೇಲೆ ಹುಟ್ಟಿ ಬಂದೋಗಲೇ ಮರಣವೆಂಬ ಹೊದಿಕೆಯನ್ನು ಹೊತ್ತುಕೊಂಡೇ ಬಂದಿರಬಹುದು. ಯಾರಿಗೆ ಬಿಡಲಾರದು ಈ ಮರಣ? ಈ ಸ್ನಾನ ಮುಪ್ಪಿನ ತಂದೆ ಮರಣ ಹೊಂದಿದರೆ ನಿನಗಾಗುವ ಕೇಳೇನು? ನಗುತ್ತಲೇ ಮಾಡಬೇಕವನ್ನ ಧಾರಣ. ಸತ್ತವರು ಕೊಂಡೊಯ್ಯವರೇ ತಮ್ಮ ಹಿಂದೆ ಮನೆ ಮಾರಿ ಎಲ್ಲವರು. ಅರುಣ, ತಿಳಿದು ನೋಡಿನು. ಆಗ ದುಃಖವನ್ನೆಲ್ಲ ಮರೆತು ನೀನು ಬದುಕಬೇಕಾದರೆ ಕಂಡುಕೊಳ್ಳಬೇಕು ನಿನ್ನ ಮುಂದಿನ ಬಾಳಲು. ಇಂದೆನಗೆ ನೀಡಿದ ತಿಳುವಳಿಕೆಯಿಂದ ನನಗೆ ಜ್ಞಾನೋದಯವಾಯಿತು. ಮುಂದೆ ಹೇಳೋ ನಾನು ಮಾಡಬೇಕಾದ ಕಾರ್ಯವನ್ನು ನಿನ್ನ ಮಾತಿನಂತೆ ಸಾಕಾರಗೊಳಿಸುವೆನು. ಅರುಣ, ಅಂಜದೆ ಹಿಂಜರಿಯದೆ ಮಣ್ಣದ ಹೆಂಡತಿಯಾದ ಸರಸ್ವತಿ ಮೇಲೆ ಮಾಡು ಮೋಹವನ್ನು. ನಿನ್ನ ಸುಂದರ ರೂಪಕ್ಕೆ ಸರಿ ರೂಪವಾಗಿ ನಿಂತಿರುವಳು ಅವಳೆಂದು ಮನೆಯಲ್ಲಿ. ಅವಳನ್ನು ಹಾಕಿಕೊಳ್ಳಬೇಕು ನಿನ್ನ ಬಾಳೆಯಲ್ಲಿ. ನಿನ್ನ ಭಾವ ಬಂಧನಕ್ಕೆ ಮಕ್ಕಳಾಗಿ ನಿಂತಿರುವಳು ನೀನು ಹೇಳಿದಂತೆ ಕೇಳುತ್ತಾ ಮನೆಯಲ್ಲಿ. ಅವಳು ನಿನ್ನ ವಶವಾದ ಮೇಲೆ ನಿನ್ನ ಜೀವನ ನಿರಂತರವಾಗಿ ನಡೆಯುವುದು ಕೊನೆಯವರೆಗೂ ಸುಖದ ಮಾರ್ಗದಲ್ಲಿ. ಏನು ಹೇಳುತ್ತಿರುವೆ? ಅಣ್ಣನ ಹೆಂಡತಿಯ ಮೇಲೆ ಅತ್ಯಾಚಾರವೇ ಮಿತ್ರ. ನನ್ನ ಮನಸ್ಸು ಒಪ್ಪಲಾರದು ಮಿತ್ರ. ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ ಮಿತ್ರ, ಸಾಧ್ಯವಿಲ್ಲ. ಹೇಳುತ್ತಿದ್ದರೆ ನೀನು ಸುಖದಿಂದ ಬಾಳಲಾರಿ. ಭೂಮಿಗೆ ಬಂದ ಪ್ರತಿಯೊಬ್ಬನು ಪಾಪ ಪುಣ್ಯವನ್ನು ಪರಿಶೀಲಿಸಿ ಕಾರ್ಯ ಪ್ರವರ್ತಕರಾಗಿದ್ದರೆ ಈ ಪುರುಷ ಕುಲಕ್ಕೆ ಕೇಳೆಂಬುದೇ ಇರುತ್ತಿದ್ದಿಲ್ಲ. ಹಿಂದಿನದು ಮರೆಯುತ್ತಾ ಮುಂದಿನದು ನೆನೆಯುತ್ತಾ
ಸುಖ ಎಂಬ ಸಿದ್ಧಾಂತವಿದೆ. ಅರುಣ, ಸರಸ್ವತಿಯ ಪ್ರೇಮ ನಿಮ್ಮಣ್ಣನ ಮೇಲಿಲ್ಲ. ಅವನ ಮೇಲಿದ್ದರೆ ಅವನ ಮಡಿಬಿಟ್ಟು ಹೋದಾಗಲೇ ಅವಳು ಹಿಂದೆ ಹೋಗುತ್ತಿದ್ದಳು. ನಿನ್ನ ಸುಂದರ ರೂಪಕ್ಕೆ ಸರಿ ರೂಪವಾಗಿ ನಿಂತಿರುವಳು ಅವಳೆಂದು ಮಣಿಯಲ್ಲಿ ಅವಳನ್ನು ಹಾಕಿಕೊಳ್ಳಬೇಕು. ಇಲ್ಲ ಅರಿಯಲ್ಲಿ ಅವಳು ನಿನ್ನ ವಶವಾದ ಮೇಲೆ ನಿನ್ನ ಜೀವನ ನಿರಂತರವಾಗಿ ನಡೆಯುವುದು ಸುಖದ ಮಾರ್ಗದಲ್ಲಿ. ನನಗೂ ಸುಖವಾಗಿ ಬಾಳಬೇಕೆಂಬ ಆಸೆ ಇದೆ. ಒಂದು ವೇಳೆ ಸರಸ್ವತಿ ನನ್ನ ಬಲೆಯಲ್ಲಿ ಬೀಳದಿದ್ದರೆ ವಶವಾಗಲೇಬೇಕು, ಇಲ್ಲವೇ ಬಳೆ ಬಿಡಬೇಕು. ಇವು ಎರಡರಲ್ಲಿ ಯಾವುದಾದರೂ ಸರಿ, ನಿನಗೆ ಆನಂದವೇ ಆನಂದ. ಆದ್ದರಿಂದ ಈ ಕಾರ್ಯವನ್ನು ಮಾಡಲೇಬೇಕು. ಬಹು ಗುಪ್ತದಿಂದ ಧೈರ್ಯಗಟ್ಟಿಯಾದರೆ ನಡೆಯಲಾರು ನಿನ್ನ ಬಾಳು ಮುಂದೆ ಮಹಾದಾದಂದಿನಿಂದ. ನಿಜ ಮಿತ್ರ, ನೀ ಹೇಳಿದಂತೆ ಮಾಡುವೆ. ಅವಳ ಮೇಲೆ ಬಲಾತ್ಕಾರ. ಒಂದು ವೇಳೆ ಅವಳು ನನ್ನ ಸತಿಯಾಗದಿದ್ದರೆ ಈ ಸರ್ಕಾರ ಮಿತ್ರ, ನಿನ್ನಂತೆ ಮಾಡುವೆ ಅವಳ ಮೇಲೆ ಬಲಾತ್ಕಾರ. ನಾಳೆಂದು ನಿನಗೆ ಮತ್ತು ಹೋಗಿ ನಾನಿಂದ ಬರುತ್ತೇನೆ. ಹೊಡೆಯಲಿ. ಓ ದುರ್ಯೋಧನ, ನಿಮ್ಮಣ್ಣನ ಹೆಂಡತಿಯಾದ ಸರಸ್ವತಿ 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 ಸಾಸ್ವಿಯ ಕಾಲಿನಷ್ಟು ಶೀಲದ ಕಿಡಿ. ಸರಸ್ವತಿ ಸಾಸ್ವಿಯ ಕಾಲಿನಷ್ಟು ಶೀಲದ ಕಿಡಿ ಇಡೀ ಬ್ರಹ್ಮಾಂಡಕ್ಕೆ ಹಚ್ಚಿ ಉರಿಯುತ್ತದೆ. ಸರಸ್ವತಿ ಒಳ್ಳೆಯ ಮಾತಿನಿಂದ ಒಪ್ಪಿದರೆ ಸರಿ, ಒಪ್ಪದಿದ್ದರೆ ನಿನ್ನ ಕತ್ತನ್ನು ಕತ್ತರಿಸಿ ನಿನ್ನ ನೆತ್ತರವೊಂದನೆ ನೆಕ್ಕದಿದ್ದರೆ